ಮುಟ್ಟು 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 ಬಾ ಮುತ್ತು ಕೊಟ್ಟು ನೋಡು ಬಾ. ತುಂಬ ಎಕ್ಸ್ಪೋಸ್ ಮಾಡ್ಕೊಂಡು ಹೋದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇನಿಲ್ವಲ್ಲ. ಈ ಆ್ಯಕ್ಟರ್ಸ್ಗೆ ಇದ್ದಂತಹ ತೂಕ ಗಾತ್ರ ಏನಿದೆ ಆ ಗಾತ್ರವನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಇವತ್ತು ನಟರು ಅನ್ನೋದು ಹೋಗಿ ಎಲ್ಲರೂ ನಟರಾಗುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮುಂದೆ ಹೇಗೆ ನಿಮ್ಮ ಕೆರಿಯರ್? ಸರ್ ತಪ್ಪೇ ಇಲ್ಲ ಸರ್. ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿಲಿ ಈಗ ಫ್ಯಾಮಿಲಿ ಗೇಮ್ಸ್ ಆಡಿಸ್ತಾರೆ ಗೊತ್ತಾ, ಅದೊಂದು ಒಂದಷ್ಟು ವಿಡಿಯೋಸ್ ಬರುತ್ತೆ. ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ. ಇನ್ನೊಂದಷ್ಟು ಜನ ಜಾಯಿಂಟ್ ಫ್ಯಾಮಿಲಿಗಳು ಅಥವಾ ಜಾಯಿಂಟ್ ಫ್ಯಾಮಿಲಿ ಇಲ್ಲದೇ ಇರೋರು ಜಾಯಿಂಟ್ ಆಗುವಂಥ ಒಳ್ಳೊಳ್ಳೆ ವಿಡಿಯೋಸ್ ಇದೆ, ತಪ್ಪಿಲ್ಲ. ಆಮೇಲೆ ನೀವು ಮನೇಲಿ ಗಂಡ ಹೆಂಡತಿ ಜಗಳ ಮಾಡೋದಾಗಿರ್ಬೋದು, ಒಂದೊಳ್ಳೆ ಮೆಸೇಜ್ ಕೊಡ್ತೀರಾ ಗೊತ್ತಾ, ಅಂತ ಕಾಂಟೆಂಟ್ ವಿಡಿಯೋಸ್ ಏನೇನು ಮಾಡ್ತೀರಾ ದಟ್ ಈಸ್ ಆಲ್ಸೋ ವೆರಿ ನೈಸ್. ನೀವು ಮಾಡಿ ಖುಷಿ ಆಗುತ್ತೆ ನಮಗೆ, ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಂತೀವಿ. ಆಮೇಲೆ ನಮಗೆ ಗೊತ್ತಿರುತ್ತೆ ಗಂಡನ ಜೊತೆ ಜಗಳ ಮಾಡಬಾರ್ದು, ಈ ಥರದ್ದು ಆಗುತ್ತೆ ಅಂತ, ಬಟ್ ಅದನ್ನು ರಿಯಲೈಸ್ ಮಾಡ್ಸೋದಂಥ ವಿಡಿಯೋಗಳೇ. ಬಟ್ ನೀವು ಸಿನಿಮಾ ನೋಡೋಕೆ ಬನ್ನಿ ಅಲ್ಲ, ನೀವು ಮಾಡ್ತಿದ್ದೀರಾ ಅಂದ ತಕ್ಷಣ ನಾವು ನಿಮ್ಮನ್ನು ನೋಡ್ತೀವಿ, ನೀವು ಯಾಕೆ ನಮ್ಮನ್ನು ನೋಡ್ತಾ ಇಲ್ಲ? ನಿಮ್ಮೆಲ್ಲ ವಿಡಿಯೋಸ್ನು ನಾನು ಫಾಲೋ ಮಾಡ್ತೀನಿ, ನಾನು ಮಾಡ್ತೀನಿ ಸರ್, ನಾನು ಕೆಲವೊಂದೆಲ್ಲ ಮಾಡ್ತೀನಿ. ಆಮೇಲೆ ಈ ಕೇರಳದವರೆಲ್ಲ ಒಂದಷ್ಟು ಚೆನ್ನಾಗಿದ್ದಾರೆ ಸರ್. ನಾನು ಫಾಲೋ ಮಾಡಿದ್ದಕ್ಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಮಧ್ಯದಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ. ಓ ಹೌದು, ಒಳ್ಳೆ ಅಡ್ವರ್ಟೈಸ್ಮೆಂಟು ನೋಡಿ. ವಿಜಯ್ ವಾಹಿನಿನ ಫಾಲೋ ಮಾಡಿ ಆ್ಯಂಡ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಒತ್ತನ್ನ ಮಾಡಿ ಕೆಟ್ಟದಾಗ ಮಾಡಿಬಿಡಿ. ಹಾಂ ಓಕೆ ಮೇಡಮ್, ನಿಮ್ಮನ್ನು ನಾನು ಎಷ್ಟೇ ಸೀರಿಯಸ್ ಪ್ರಶ್ನೆ ತಗೊಂಡೋಗಿ ಕೇಳ್ತಾ ಇದ್ರು, ಬಟ್ ನಿಮ್ಮ ಹತ್ರ ಅದು ಒಂದು ಕಾಮಿಡಿ ಇದೆಯಲ್ಲ, ಆ ಸೆನ್ಸ್ ಇದೆಯಲ್ಲ, ಅದು ನಿಮ್ಮ ಮನಸ್ಸನ್ನು ಹೇಳುತ್ತೆ. ಅಂದರೆ ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಅಸೆನ್ಸಬಲ್ ಬರ್ತದೆ. ಸೊ ಇದು ಯಾವ ರೀತಿ ರೂಢಿ ಮಾಡ್ಕೊಂಡ್ರಿ? ಅಂದರೆ ಈಗ ಜನಗಳಿಗೆ ಜೀವನ ಮಾಡೋದಕ್ಕೆ ಇದೇ ಬೇಕಿರೋದು. ನನ್ನ ಎಂಟೈರ್ ಚಾನಲಿನ ಧರ್ಮ ಏನು ಅಂದರೆ ಸಾಮಾಜಿಕ ಜವಾಬ್ದಾರಿ ಹಾಗೂ ಸಾಮಾಜಿಕವಾಗಿ ಏನೋ ಒಂದಿದ್ದುವಂಥ ಪ್ರಯತ್ನ. ಸೊ ಹಾಗಾಗಿ ನಾನು ಸ್ವಲ್ಪ ಸೀರಿಯಸ್ ಕ್ವಶನ್ ಹೆಂಗೆ ಕೇಳ್ತೀನಿ, ಕಲ್ತ್ಕೊಟ್ರಪ್ಪ ಇದರಿಂದ ಅಂತ ಕೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಎಷ್ಟೇ ಕೇಳಿದ್ರು ಕೊನೆಗೆ ನಾನು ಎಕ್ಸ್ಪೆಕ್ಟ್ ಮಾಡೋದು ಆ ನಗುನೇ. ನಿಮ್ಮ ಹತ್ರ ನೀವು ತಗೊಂಬಲ್ಲಿ ಲ್ಯಾಂಡ್ ಮಾಡಿಬಿಡ್ತೀರಿ, ನಗುನೇ ಲ್ಯಾಂಡ್ ಮಾಡ್ತೀರಿ. ಹೆಂಗಿದೆ? ಒಂದು, ನೀವು ಏನೇ ಸೀರಿಯಸ್ ಪ್ರಶ್ನೆ ಕೇಳಿ, ನೀವು ಏನೇ ಜನಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅಂದ್ಕೊಂಡ್ರು ಯಾರಾದರೂ ಕಲಿಯೋರು ಇದ್ದಾರಾ? ಕಲಿಯಲ್ಲ ಅಂತಾನೆ ಕಾಮಿಡಿ ಮಾಡಿಸ್ತೀನಿ. ಅದಕ್ಕೆ ಕಾಮಿಡಿ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀನಿ, ದೇವರು ನೀವು ಅಂತ ಅಂದ್ಬಿಟ್ಟು. ಈಗ ಕಾಲೇಜ್ಗೆ ಹೋಗಿ ಸರಿ, ಕಾಲೇಜ್ ಮಕ್ಳಿಗೆ ಯಾರಾದರೂ ಕೇಳೋರು ಇದ್ದಾರಾ ಹೇಳೋದು ಅಂತ? ಅವ್ರಿಗೆ ಇಷ್ಟ ಬಂದಿದ್ದೇ ಮಾಡೋದು ಆಯ್ತಾ. ಟೀಚರ್ಸ್ ಮಾತೇ ಕೇಳಲ್ಲ. ಇನ್ನು ನಾವೆಲ್ಲ ಯಾವ ಟೀಚರ್? ಆ್ಯಕ್ಚುಲಿ ನಾನೇ ಇನ್ನೂ ದೊಡ್ಡವ್ರನ್ನೆಲ್ಲ ನೋಡಿ ಕಲ್ತ್ಕೋತಾ ಇರೋಳು. ಸೊ ನನಗೆ ಹೇಳೋ ಅಂಥದ್ದು ಏನಿಲ್ಲ. ಬಟ್ ಏನಂದರೆ ನನ್ನ ಲೈಫಲ್ಲಿ ಏನು ನಡೆದಿರುತ್ತೆ ಕೆಲವೊಂದು ಶೇರ್ ಮಾಡ್ಬೋದು, ಕೆಲವೊಂದನ್ನ ಸಂದರ್ಭಗಳು ಹಿಂಗೆ ಬಂತು, ಸೊ ದಟ್ ನಾನು ಹಿಂಗೆ ಮಾಡಿದೆ ಅಂತ ನಿಮ್ಮ ಹತ್ರ ಹಂಚ್ಕೋಬೋದು. ಅದರಲ್ಲಿ ಎಷ್ಟು ತೊಗೋಬೇಕು ಅಂತ ಅನ್ಸುತ್ತೋ ಅಷ್ಟು ತೊಗೊಳ್ಳಿ, ಎಷ್ಟು ಬಿಡ್ಬೇಕಂತ ಅನಿಸ್ತೋ ಅದನ್ನು ಬಿಡಿ. ಇದೇ ಸಿಚುವೇಶನ್ನು, ಇದೇ ಥರ ನಡೆದು ಬಂದ ಹಾದಿ ಹೇಗಿತ್ತು ಅಂತ ಕೇಳಿದಾಗ ನಾವು ಹೇಳ್ತೀವಲ್ಲ ಒಂದಷ್ಟು, ನಿಮಗೂ ಅದೇ ಥರ ದಾರಿ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಸ್ಮಾಲ್ ಇನ್ಸಿಡೆನ್ಸಸ್ ನಾವು ಏನು ಹೇಳ್ತೀವಿ, ಏನು ಮಾತಾಡ್ತಿರ್ತೀವಿ, ಅದನ್ನು ಜಸ್ಟ್ ಕನೆಕ್ಟ್ ಮಾಡ್ಕೊಳಕ್ಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಟ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಇದೇ ಸಿಚುವೇಶನ್ ನಿಮಗೆ ಬರಲ್ಲ ಅನ್ನೋದು ನನ್ನ ಪ್ರಶ್ನೆ. ಎಸ್, 99% ಬರೋದಿಲ್ಲ. ಆಗಿನ ಕಾಲದಂಗೆ ಏನಿಲ್ಲ. ಇತ್ತೀಚೆಗೆ ಬರುವಂತಹ ಯಂಗ್ ಆ್ಯಕ್ಟ್ರೆಸ್ಗಳನ್ನ ತುಂಬ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಆಪಾದನೆ ಇದೆ, ನಿಜನಾ? ನೀವು ಹೆಂಗಿರ್ತಾರೋ ಹಾಗೆ ರಿವರ್ಸ್ ಹೊಡೆಯುತ್ತೆ ಅಷ್ಟೇ ಸರ್. ನೀವು ಇಂಟರ್ವ್ಯೂಗೆ ಹೆಂಗೆ ಹೋಗಿರ್ತೀರಾ, ನೀವು ತುಂಬ ಎಕ್ಸ್ಪೋಸ್ ಮಾಡ್ಕೊಂಡು ಹೋದರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇನಿಲ್ವಲ್ಲ. ಎಷ್ಟು ಆಡಿಷನ್ ಮಾಡಿದ್ರಿ ಟೋಟಲ್ ನೀವು? ಮಾಡೇ ಇಲ್ಲ ಸರ್, ನಾನು ಆಲ್ಮೋಸ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಆಡಿಷನ್ಸ್ ಅನ್ನೋದು ಇಲ್ಲ. ಸ್ಟಾರ್ಟಿಂಗು ನನಗೆ ಮುಗುಳ್ನಗೆಗೆ ಒಂದು ಆಡಿಷನ್ ಹೋಗಿದ್ದು, ಅಮ್ಮ ಐ ಲವ್ ಯು ಸಿನಿಮಾಗೆ ಒಂದು ಆಡಿಷನ್ ಹೋಗಿದ್ದು. ಆ್ಯಕ್ಚುಲಿ ನೀವು ಏನು ತಮಾಷೆ ಮಾಡ್ತಾರೆ, ದೇವರಾಣಿ ಈ ಕಾಮಿಡಿ ಸೆನ್ಸು, ಈ ಪಂಚಿಂಗ್ ಎಲ್ಲ ದೇವರಾಣೆ ನಂಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇದ್ದಿದ್ದೆ ಅಲ್ಟಿಮೇಟ್ ಅಂದರೆ ನನ್ನ ಇಡೀ ಡಾನ್ಸ್ ಕ್ಲಾಸಲ್ಲಿ ಆಗಿರ್ಬೋದು ಅಥವಾ ನನ್ನ ಥಿಯೇಟರ್ ಕ್ಲಾಸಲ್ಲಿ ಆಗಿರ್ಬೋದು, ನನಗೆ ಕೊಡ್ತಾ ಇದ್ದಿದ್ದೆ ಅಳು ಸೀನು. ಬಿಕಾಸ್ ಅಷ್ಟು ನ್ಯಾಚುರಲ್ ಆಗಿ ಹೇಳ್ತಿದ್ದೆ, ನಂಗೆ ಗ್ಲಿಸರಿನ್ ಯೂಸ್ ಮಾಡ್ತಿರ್ಲಿಲ್ಲ. ಥಿಯೇಟರ್ ಬ್ಯಾಕ್ಗ್ರೌಂಡಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ತುಂಬ ಸೀರಿಯಸ್ ಕ್ಯಾರೆಕ್ಟರ್ಸ್ ಜಾಸ್ತಿ ಕೊಡೋರು. ನನಗೆ ಆಡಿಷನ್ ಸೆಲೆಕ್ಟ್ ಮಾಡಿ ಚೈತನ್ಯ ಸರ್ ಖುಷಿ ಪಟ್ಟಿದ್ದೆ ಅದಕ್ಕೆ. ನಮ್ಮ ಇದರಲ್ಲಿ ಅಮ್ಮ ಐ ಲವ್ ಯು ಸಿನಿಮಾದಲ್ಲಿ ಅಳು ಕ್ಯಾರೆಕ್ಟರ್ ಸಗಲ ಮಾಡ್ತಾಳೆ, ಅವ್ಳಿಗೆ ಒಂದು ಭಿಕ್ಷುಕಿ ಕ್ಯಾರೆಕ್ಟರ್ ಹಾಕು ಅಂತ, ಭಿಕ್ಷುಕಿ ಕ್ಯಾರೆಕ್ಟರ್ ಹಾಕು ಅಂತ ಅಂದ್ಬಿಟ್ಟು, ಸರ್ ಅಳುದ್ ಕೊಡ್ತೀರ, ನಾನು ಭಿಕ್ಷುಕಿ ಕೊಡ್ತೀರಲ್ಲ ಸರ್ ಅಂತಂದರೆ ಮಾಡು ಅಂತಂದ್ರೆ ಲಾಸ್ಟಲ್ಲಿ ನಂಗೆ ಇದ್ದಿದ್ದೆ ಆ ಥರ. ಚಿಕ್ಕಣ್ಣ ಸರ್ ಇಲ್ಲಿ ಕೂತಿದ್ರು, ನಾನು ಭಿಕ್ಷೆ ಬೇಡ್ಕೊಂಡು ಕೂತಿದ್ದೆ. ಆಮೇಲೆ ಬೀರಾದಾರ್ ಸರ್ ಇದ್ರು. ಸೊ ಅಷ್ಟು ದೊಡ್ಡ ಆ್ಯಕ್ಟ್ರೆಸ್ನ ನೋಡ್ಕೊಂಡು ಕೂತ್ಕೊಳ್ಳೋದೇ ನನ್ನ ಕೆಲಸ ಆಗಿತ್ತು ಅವಾಗ. ಅಂಥದ್ರಲ್ಲಿ ಆ್ಯಕ್ಟಲ್ಲಿಂದ ಮಾಡಲಿ. ಆಮೇಲೆ ಆ ಗೆಟಪ್ಪೇ ಹಂಗೆ ಅನಿಸ್ತಿತ್ತು. ಸಾಧ್ಯನೇ ಇಲ್ಲ ಸರ್, ನೆಕ್ಸ್ಟ್ ಲೆವೆಲ್. ಅವ್ರು ನೋಡೇ ತುಂಬ ಕಲಿತಿದ್ದೆ ನಾನು. ಲವ್ ಭಾಷೆ ಹೇಳ್ಕೊಡೋದು. ಹೌದು,
ಎಸ್ ಒಂದಷ್ಟು ಜನ ಫ್ಯಾನ್ ಆಗ್ಬಿಟ್ಟಿದೆ ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್ ಆಕ್ಟರ್. ಸೊ ಆಳು ಕ್ಯಾರೆಕ್ಟ್ರಲ್ಲೇ ನಾನು ಫಸ್ಟು ಸಖತ್ತು ಇಷ್ಟ ಆಗಿದ್ದು ಮಾಡಿದ್ದೆಲ್ಲ. ನಾನು ಅದರಲ್ಲೇ ಏನಾದರೂ ಒಂದೊಳ್ಳೆ ಎಮೋಷ್ನಲ್ ಕ್ಯಾರೆಕ್ಟ್ರು ಈ ಶ್ರುತಿ ಮೇಡಮ್ ಥರ ಏನಾರು ಆಗ್ಬಿಡ್ತೀನ ಅಂತೆಲ್ಲ ಅನ್ಕೊಬಿಟ್ಟಿದ್ದೆ ನೋಡಿದ್ರೆ ಫ್ಯಾಮಿಲಿಯರಾಗಿ. ಶ್ರುತಿ ಮೇಡಮ್ ಎಲ್ಲ ತುಂಬ ಒಳಗಡೆ ಫೇಮಸ್ ಎಲ್ಲ ಗ್ಲಿಸರಿನ್ ಇಲ್ಲದೆ ಇದು ಮಾಡ್ತಿದ್ದಾಳ. ನಂಗೆ ಅವರೆಲ್ಲ ಇನ್ಸ್ಪಿರೇಷನ್ ಅವಾಗ. ಸೊ ಗ್ಲಿಸರಿನ್ ಇಲ್ಲದೆ ಹೇಗಾಳೋದು, ಸೊ ದಟ್ ನನಗೆ ಒಂದಷ್ಟು ಕಷ್ಟಗಳು ಏನೇನೋ ಇರುತ್ತಲ್ಲ ಈ ಲೈಫಲ್ಲಿ, ಅಂಥದ್ದೆಲ್ಲ ನೆನೆಸ್ಕೊಂಡು ಆ ಟೈಮಲ್ಲಿ ಒಂದಷ್ಟು ತಲೆ ತುಂಬ್ಕೊಳ್ಳೋದು, ಅದ್ರ ಪ್ರಕಾರ ಇದು ಮಾಡೋದು. ಈಗ ಬೇಡ, ಈಗ ಸ್ವಲ್ಪ ಒಳ್ಳೆ ಜಾನರಲ್ಲಿದ್ದೀನಿ, ಈ ಜಾನರೇ ಕಂಟಿನ್ಯೂ ಮಾಡೋಣ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.